ಪ್ರೇಮಜೀವಿಯ ಕಥಾ ಪ್ರಪಂಚದಲ್ಲಿ ಒಳ್ಳೊಳ್ಳೆ ಕಥೆಗಳು ಬರ್ತಿದ್ದಾವ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕಂದ್ರೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು. ನೋಡಿ, ಒಳ್ಳೊಳ್ಳೆ ಕಥೆಗಳು ಬರ್ತಾ ಇದೆ ಅಂತ ಅನಿಸೋದಕ್ಕಾದರೂ ಚಂದದಾರರಾಗಿ. ಸರಿ, ಇವತ್ತಿನ ಕತೆಗೆ ಬರೋಣ. ಅಸ್ಲಾಂ ಮನೆಗೆ ದೊಡ್ಡ ಮಗ. ಅದು ದೊಡ್ಡ ಕುಟುಂಬನೇ. ಅವನಿಗೆ ಒಬ್ಬ ತಮ್ಮ ಇದ್ದ, ಹಮೀದ್. ಇಬ್ಬರು ಅಕ್ಕಂದರು, ಸಲ್ಮಾ ಮತ್ತು ಫಾತಿಮಾ. ಇವರಪ್ಪ ಸಲೀಂ, ಅಮ್ಮ ಮುಮ್ತಾಜ್. ಸಲೀಂ ಈಗ ಬದುಕಿಲ್ಲ. ಜಸ್ಟ್ 2 ತಿಂಗಳಿಂದಷ್ಟೇ ಗೋಡೆಗೋರ್ಗೆ ಎಲ್ಲರ ಹತ್ರ ಮಾತಾಡ್ತಾಯಿದ್ರು. ಚೆನ್ನಾಗೇ ಮಾತಾಡ್ತಾಯಿದ್ರು. ಮಾತಾಡ್ತಾ ಹಾಗೆ ನೆಲಕ್ಕುರುಳು ಬಿಟ್ಟಿದ್ರು. ನೋಡಿದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಎಲ್ರಿಗೂ ದಿಗಿಲು, ಶಾಕ್ ಅಂತ ಅಂದರೆ ತಪ್ಪಿಲ್ಲ. ಮುಮ್ತಾಜ್ ಗೋಳಾಡಿದ್ರು. ಯಾಕಂದರೆ ಸಲೀಂ ಮುಮ್ತಾಜನ್ನು ಆ ಶಹಜಹಾನ್ ಇಷ್ಟಪಟ್ಟಷ್ಟೇ ಇಷ್ಟಪಡ್ತಾ ಇದ್ದ. ಹೇಗಪ್ಪ ಮುಂದಿನ ಜೀವನ? ಮಕ್ಕಳನ್ನು ನೋಡಿದ್ಲು. ಅಕ್ಕಂದ್ರು ಮಾತ್ರ ದೊಡ್ಡವರು. ಅಸ್ಲಾಂಗಿನ್ನೂ 17-18 ವಯಸ್ಸು. ಇನ್ನೂ ಹಮೀದ್ ಚಿಕ್ಕ ಹುಡುಗ, 12-13 ಅಷ್ಟೇ. ಜೀವನ ಮಾಡೋದು ಹೇಗೆ? ಮುಮ್ತಾಜ್ ಹಾಗೂ ಹೀಗೂ ಬೀಡಿ ಕಟ್ತಾ ಇದ್ಲು. ಅಲ್ಪ ಸ್ವಲ್ಪ ದುಡ್ಡು ಬರ್ತಾ ಇತ್ತು. ಆದರೆ ದೊಡ್ಡ ಮಟ್ಟದಲ್ಲಿ ಜೀವನವನ್ನು ಮಾಡೋದು, ಇಷ್ಟು ಜನನ ಸಾಕೋದು ಅಂದರೆ ಹೇಗೆ? ಯಾವುದಾದ್ರೂ ಒಂದು ಉದ್ಯೋಗ ಬೇಕಿತ್ತು. ಅಸ್ಲಾಂ ದುಡಿಲೇಬೇಕಿತ್ತು. ಅಸ್ಲಾಮು ಒಳ್ಳೆಯ ಹುಡುಗ. ಅವರಪ್ಪ ಸಲೀಮ್ಗೆ ಊರಲ್ಲಿ ಎಷ್ಟು ಗೌರವ ಇತ್ತೋ, ಎಷ್ಟು ಒಳ್ಳೆಯ ಹೆಸರು ಸಂಪಾದಿಸಿದ್ರೋ ಅಷ್ಟೇ ಹೆಸರನ್ನ ಅಸ್ಲಾಂ ಕೂಡ ಗಳಿಸಿದ್ದ. ಯಾಕಂದರೆ ಅವನು ಯಾವುದೇ ದುಶ್ಚಟ ಹೊಂದಿರಲಿಲ್ಲ. ಸಲೀಮ್ಗೂ ಕೂಡ ಯಾವುದೇ ಕೆಟ್ಟ ಚಟ ಇರಲಿಲ್ಲ. ಹೀಗಾಗಿ ಅಪ್ಪನ ಗುಣನೇ ಬೆಳೆಸ್ಕೊಬಂದಿದ್ದ. ಅಪ್ಪ ಸಾಯೋವರೆಗೂ ನೆಂಟರಿಸ್ಟ್ರು, ಬಂಧು ಮಿತ್ರರು ಎಲ್ಲ ಅವಾಗವಾಗ ಮನೆಗೆ ಬರ್ತಾಯಿದ್ರು, ಬೇಕಾದಂಗೆ ತಿಂತಾಯಿದ್ರು. ಇರೋದ್ರಲ್ಲಿ ಸಲೀಂ ಯಾರ ಹತ್ರನೂ ಕೈ ಒಡ್ಡಿರಲಿಲ್ಲ, ಸಾಲ ಮಾಡಿರಲಿಲ್ಲ. ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಮನೆಗೆ ಬರೋರ ಹತ್ರ. ಇನ್ನೂ ಇವನ ಹತ್ರನೇ ಇಸ್ಕೊಂಡು ಹೋಗ್ತಾಯಿದ್ರು, ಅದು ಬೇರೆ ವಿಚಾರ. ಯಾವಾಗ ಸಲೀಂ ಹೋದ ಅಂತ ಗೊತ್ತಾಯ್ತೋ ಮನೆ ಕಡೆ ಯಾರೂ ಬರೋದೇ ಬಿಟ್ಬಿಟ್ರು. ಇವರೇ ಫೋನ್ ಮಾಡಿದ್ರು, ಫೋನ್ ತೆಗಿತಾ ಇರಲಿಲ್ಲ. ರೋಡಲ್ಲಿ ಸಿಕ್ಕಿದ್ರು ಇನ್ನೆಲ್ಲಿ ಇವ್ರು ನಮ್ಮ ಮೇಲೆ ಬಿದ್ದುಬಿಡ್ತಾರೋ ಅಂತ ನೋಡಿದ್ರೂ ನೋಡ್ದಿಲ್ದಂಗೆ ಹೊರಟೋಗ್ತಾಯಿದ್ರು. ಎಲ್ಲ ಅದು ಕಾಮನ್ನೇ ಅಲ್ವಾ. ಹಣ ಇದ್ದರೆ ಹೆಣನೂ ಬಾಯ್ಬಿಡುತ್ತೆ. ಹಣ ಇಲ್ಲದೆ ಇದ್ದರೆ ಅವನೆಂಥ ಒಳ್ಳೆಯ ಮನುಷ್ಯ ಆದರೂ ಯಾವನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಸ್ಲಾಂಗೆ ಆವಾಗ ಒಬ್ಬ ವ್ಯಕ್ತಿ ನೆನಪಾಗಿದ್ರು. ಅವರೇ ತಿಮ್ರಾಯಪ್ಪ. ತಿಮ್ರಾಯಪ್ಪ ಯಾರು ಅಂದರೆ ನಮ್ಮ ಸಲೀಂ ಇದ್ರಲ್ಲ, ಸಲೀಮ್ಗೆ ಕೆಲಸ ಕೊಟ್ಟಿದ್ದವರು. ಅಂದರೆ ತಿಮ್ರಾಯಪ್ಪ ಸರ್ಕಾರಿ ಅಧಿಕಾರಿ, ಅವ್ರ ಡ್ರೈವರ್ ಆಗಿದ್ದವನು ಸಲೀಂ. ಸಲೀಮು ಬಹಳ ಒಳ್ಳೆಯ ಮನುಷ್ಯ, ಶಿಸ್ತಿನ ಮನುಷ್ಯ ಮತ್ತು ನಂಬಿಕೆಯನ್ನು ಉಳಿಸ್ಕೊಂಡಿದ್ದರಿಂದ ತಿಮ್ರಾಯಪ್ಪನಿಗೆ ಸಲೀಮ್ನ ಕಂಡ್ರೆ ಭಾಳ ಇಷ್ಟ. ಸರ್ಕಾರಿ ಡ್ರೈವರ್ ಅಲ್ಲ, ಅವರು ತಮ್ಮ ಮನೆಗೋಸ್ಕರ ಬೇರೆ ಡ್ರೈವರ್ನ ನೇಮಿಸ್ಕೊಂಡಿದ್ರು. ಅದು ಸಲೀಂ ಕೆಲಸ ಇಷ್ಟೇ ಆಗಿದ್ದು. ಮನೆಯವ್ರನ್ನ ಅವ್ರು ಎಲ್ಲೋಗ್ತಾರೆ ಅಲ್ಲಿಗೆ ಕರ್ಕೊಂಡೋಗ್ಬಿಡೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು. ಇದಕ್ಕೋಸ್ಕರನೇ ಒಂದು ಕಾರ್ ಕೂಡ ಕೊಟ್ಬಿಟ್ಟಿದ್ರು ತಿಮ್ರಾಯಪ್ಪನಿಗೆ ಈ ಫ್ಯಾಮಿಲಿ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂದರೆ, ಈ ವಿಶೇಷ ದಿನಗಳಲ್ಲಿ ಅಂದರೆ ಬಕ್ರೀದು, ಮೊಹರಮ್ಮು ಈ ಥರ ದಿನಗಳು ಬಂದಾಗ ಇವ್ರ ಮನೆಗೆ ಬರೋರು, ಸ್ವೀಟ್ ಊಟ ಮಾಡೋರು, ಮತ್ತು ಇವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋರು. ತನ್ನ ಡ್ರೈವರು ಅವನ ಮನೆಗೇನು ಹೋಗೋದು, ಆ ಭಾವನೆ ಅವರಲ್ಲಿರಲಿಲ್ಲ. ಸಲೀಂ ಮನೆಯವರು ಅಷ್ಟೇ. ತಿಮ್ರಾಯಪ್ಪ ಅವ್ರ ಮನೇಲಿ ಯಾವುದೇ ಪ್ರೋಗ್ರಾಮ್ ಆದರೂ ಇವರಿಗೆ ಮೊದಲಿನ ಆದ್ಯತೆ. ಅಷ್ಟು ಅನ್ಯೋನ್ಯತೆ ಇತ್ತು. ಮತ್ತು ಸ್ವಲ್ಪ ಕೆಳಮಟ್ಟದ ಜೀವನ ಮಾಡ್ತಾಯಿದ್ದಾರೆ ಅನ್ನೋ ಅನುಕಂಪ ಕೂಡ ತಿಮ್ರಾಯಪ್ಪನಿಗಿತ್ತು. ಯಾವಾಗ ಎಲ್ಲರೂ ಕೈ ಕೊಟ್ಟರೋ ತಿಮ್ರಾಯಪ್ಪ ಕೈ ಹಿಡಿದ್ರು. ಅಸ್ಲಾಂನ ಕರೆದ್ರು. ನೋಡಪ್ಪ, ನಿಮ್ಮಪ್ಪ ಇಲ್ಲಿವರೆಗೂ ನನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಮನೆಯವ್ರನ್ನೂ ಕೂಡ ಅಷ್ಟೇ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ. ಈಗೇನೋ ಅನಿವಾರ್ಯ ಅಚಾತುರ್ಯ, ಅದು ಹಣೆ ಬರಹ, ನಾವೇನು ಮಾಡೋದಕ್ಕಾಗೋದಿಲ್ಲ. ಅವರು ನಮ್ಮಿಂದ ದೂರ ಆದರು. ಆದರೆ ನಿಮ್ಮ ಅಪ್ಪನ ಕೆಲಸ ನಾನು ನಿನಗೆ ಕೊಡ್ತೀನಿ, ನೀನು ಮಾಡ್ತೀಯಾ? ಖಂಡಿತ ಮಾಡ್ತೀನಿ, ಅಸ್ಲಾಂ ಹೇಳ್ದ. ಎಷ್ಟು ವಯಸ್ಸು ನಿನಗೆ? 17. ತಪ್ಪಾಗ್ಬಿಡುತ್ತಲ್ಲಪ್ಪ, ನಾನು ಸರ್ಕಾರಿ ಅಧಿಕಾರಿ ಬೇರೆ, ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಾನು ಆ ಥರ ಮಾಡಬಾರ್ದು. 18 ವರ್ಷ ಆಗೋವರೆಗೂ ಯಾರನ್ನೂ ಕೆಲಸಕ್ಕೆ ತೊಗೋಬಾರ್ದಪ್ಪ. ಗೊತ್ತಾದರೆ ನನ್ನ ಕೆಲಸಕ್ಕೂ ತೊಂದರೆ. ಒಂದು ಕೆಲಸ ಮಾಡು, ನನಗೊಬ್ಬರು ಪರಿಚಯ ಇದ್ದಾರೆ, ಅವರಿಗೆ ರೆಫರ್ ಮಾಡಿರ್ತೀನಿ, ಹೋಗು, 1 ವರ್ಷ ಮಾತ್ರ ಕೆಲಸ ಮಾಡು, ಆಮೇಲೆ ಬಂದ್ಬಿಡು, ನನ್ನ ಹತ್ರನೇ ನೀನು ಪರ್ಮನೆಂಟಾಗಿ ಕೆಲಸ ಮಾಡೀವಿ. ಏನಿಲ್ಲ, ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತೀರೋ ಅದನ್ನೇ ಮಾಡು. ನೋಡು, ಈ ಕಾರು ನಿನ್ನ ಸುಪ್ಪರ್ದು, ಇವತ್ತಲ್ಲ ನೀನು ಯಾವಾಗನ ಬಾ, ಇದು ನಿಮ್ಮ ಅಪ್ಪ ಬಳಸ್ತಾಯಿದ್ರು, ಇನ್ಮೇಲೆ ನೀನೇ ಬಳಸ್ಕೊ ಅಷ್ಟು ಹೇಳಿದ್ರು. ಅಸ್ಲಾಂಗೋ ಖುಷಿನೋ ಖುಷಿ. ಅವನು ಇವ್ರಿಗೆ ಹೇಳಿದ್ರಲ್ಲ, ಅಲ್ಲಿ ಹೋದ, ಈ ಥರ ಹೇಳಿದ್ದಾರೆ ತಿಮ್ರಾಯಪ್ಪ ಸಾಹೇಬ್ರು ಅಂತ ಅಂದಾಗ ಅವನಿಗೆ ಕೆಲಸ ಕೊಟ್ಟರು. 1 ವರ್ಷ ಅವ್ರ ಹತ್ರ ಕೆಲಸ ಮಾಡೋದ್ರಲ್ಲಿ ಇವನಿಗೆ ಸಾಕಾಗೋಯ್ತು. ಯಾಕಂದರೆ
ತಿಮ್ರಾಯಪ್ಪನ ಥರ ಆ ಮನುಷ್ಯ ಇರಲಿಲ್ಲ. ಪದೇ ಪದೇ ಬೈಯೋನು, ಪದೇ ಪದೇ ಹಂಗ್ಸೋನು, ಸರಿಯಾದ ಸಂಬಳನೂ ಕೊಡ್ತಾ ಇರಲಿಲ್ಲ, ಸರಿಯಾಗಿ ರಜಾನೂ ಕೊಡ್ತಾ ಇರಲಿಲ್ಲ. ಯಾವಾಗ ಅದೆಲ್ಲ ಒಂಥರ ಹಿಂಸೆ ಅನ್ಸೋದಕ್ಕೆ ಪ್ರಾರಂಭ ಮಾಡ್ತೋ 18 ವರ್ಷ ಆಗೋವರೆಗೂ ಸುಮ್ಮನಿದ್ದ. ಆಮೇಲೆ 18 ವರ್ಷ ಆಗ್ತಿದ್ದಂಗೆ ಕೆಲಸ ಬಿಟ್ಟ ವಾಪಸ್ ಬಂದ. ತಿಮ್ರಾಯಪ್ಪಂಗೂ ಅದೆಲ್ಲ ಗೊತ್ತಾಗ್ತಿತ್ತು, ಕಲೀಲಿ, ಸ್ವಲ್ಪ ಅನುಭವ ಬರಲಿ ಅಂತ ಸುಮ್ಮನಾಗಿದ್ದ. ಇವ್ರ ಮನೆ ಬಂದವನೇ ಮೊದಲು ನೋಡಿದ್ದು ಕಾರ್ನ. ಈಗ ಕಾರ್ ಹೇಗಿದೆ ಅಂತ. ಯಾಕಂದರೆ ಕಾರ್ ಮೇಲೆ ಅವನಿಗೆ ಭಾಳ ಫೀಲಿಂಗು. ಅವರಪ್ಪ ಯಾವಾಗಲೂ ಇವನ್ನ ಆ ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಸಲೀಮು ಕಾರ್ ಓಡಿಸ್ತಾ ಇರ್ಬೇಕಾದ್ರೆ ಇವನು ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ದ. ಇವನಿಗೆ ಅವಾಗ ಓದೋ ವಯಸ್ಸು, ಓದು ತಲೆಗೆ ಹತ್ತುತ್ತಾ ಇರಲಿಲ್ಲ. ಆದರೆ ನಮ್ಮಪ್ಪ ಸ್ಟೇರಿಂಗ್ ಹೆಂಗೆ ಹಿಡಿತಾರೆ, ಆ ಕ್ಲಚ್ ಹೆಂಗೆ ಹಾಕ್ತಾರೆ, ಆಕ್ಸಿಲೇಟ್ ಹೆಂಗೆ ತೊಳಿತಾರೆ, ಹಂಪ್ಸ್ ಬಂದಾಗ ಏನು ಮಾಡ್ತಾರೆ, ಓವರ್ಟೇಕ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಕಾರ್ನ ಹೆಂಗೆ ನೋಡ್ಕೊಳ್ತಾರೆ, ಹೆಂಗೆ ಒರೆಸ್ತಾರೆ, ಎಷ್ಟು ನೀಟಾಗಿ ಇಟ್ಟಿರ್ತಾರೆ, ಇದು ಎಲ್ಲನೂ ನೋಡ್ಕೊಳ್ತಿದ್ದ. ಸಲೀಮ್ ಆ ವಿಚಾರದಲ್ಲಿ ಭಾಳ ಶಿಸ್ತಿನ ಮನುಷ್ಯ. ಅವನು ಊಟ ಮಾಡೋದನ್ನ ಬೇಕಾದ್ರೆ ಬಿಟ್ಬಿಡ್ತಿದ್ದ. ಕಾರ್ನ ತೊಳೆದು ಅದನ್ನು ಶೃಂಗಾರ ಮಾಡೋದ್ರಲ್ಲಿ ಮಾತ್ರ ಅವನಿಗೆ ಎಲ್ಲಿಲ್ಲದ ಆಸಕ್ತಿ. ಅದರಲ್ಲೂ ಹಬ್ಬ ಹರಿದಿನಗಳು, ವಿಶೇಷ ದಿನಗಳಂದರೆ ಆ ಕಾರ್ಗೆ ವಿಶೇಷವಾಗಿ ಅಲಂಕಾರ ಹಾಗೇ ಆಗ್ತಾಯಿತ್ತು. ಪ್ರತಿ ಸರಿ ಸಲೀಮ ಹೋಗ್ಬೇಕಾದ್ರೆ ಅದ್ರ ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ದ ಅಸ್ಲಾಂಗೆ ಅಪ್ಪನ ನೆನಪು ಪ್ರತಿ ಕ್ಷಣನೂ ಕಾಣ್ತಾ ಇತ್ತು. ಹಾಗೆ ನೋಡಿದ್ರೆ ತಿಮ್ಮರಾಯಪ್ಪ ಆ ಕಾರ್ನ ಇವನಿಗೇನು ಕೊಡಬೇಕು ಅಂತ ಅನಿಸಿರಲಿಲ್ಲ. ಅದನ್ನು ಕೇಳಿದ್ದು ಕೂಡ ಇವನೇನೆ. ಯಾಕಂದರೆ ನನ್ನ ಅಪ್ಪನ ಕಾರು ನನಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ಅಪ್ಪನ ನೆನಪಿದೆ ಅನ್ನೋ ಕಾರಣಕ್ಕೆ. ಸರಿ, ನಿನ್ನ ಮನೆಗೆ ತೊಗೊಂಡೋಗು, ಆದರೆ ಪ್ರತಿದಿನ ತೊಗೊಂಬರ್ಬೇಕು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಡಬೇಕು, ಮತ್ತು ಮನೆಯವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು, ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೆಲಸ ಹಾಗೆ ಇರುತ್ತೆ ಅಂತ ಹೇಳಿದರು. ಇನ್ನೂ ಏನು ಅಂದರೆ ಇವನು ಬರೋವರೆಗೂ ಆ ಕಾರ್ನ ಬೇರೆ ಯಾರಿಗೂ ಕೊಟ್ಟಿರಲಿಲ್ಲ ಅವರು. ಸ್ವತಃ ಅವರು ಕೂಡ ತಗೊಂಡೋಗಿರಲಿಲ್ಲ. ಇವನು ಅವತ್ತೇ ಕಾರ್ ತಗೊಬಂದು ಮನೆಗೂ ತಗೊಂಡೋಗಿ ಎಲ್ಲರಿಗೂ ಹೇಳ್ದ. ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ರು, ಮನೆಗೆ ದುಡ್ಡು ಕೊಟ್ಟ. ಆಮೇಲೆ ವಾಪಸ್ ತೊಗೊಬಂದು ಪ್ರತಿದಿನ ಅವ್ನು ದಿನನಿತ್ಯದ ಕೆಲಸ ಕಾರ್ಯ ಏನಿತ್ತು ಅದೆಲ್ಲ ಮಾಡ್ತಾ ಇದ್ದ. ಅದನ್ನು ಕ್ಲೀನ್ ಮಾಡೋದು, ಆಮೇಲೆ ಅದನ್ನು ನೀಟಾಗಿ ಇಟ್ಕೊಳ್ಳೋದು, ಅವ್ರನ್ನೆಲ್ಲ ಸ್ಕೂಲಿಗೆ ಬಿಡೋದು, ಇವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಎಲ್ಲನೂ ಮಾಡ್ತಾಯಿದ್ದ. ಒಂದು ಸರಿ ಏನಾಗೋಯ್ತು, ತಿಮ್ರಾಯಪ್ಪನಿಗೆ ಅನಿವಾರ್ಯವಾಗಿ ಎಲ್ಲೋ ಹೋಗಬೇಕಾಗಿತ್ತು. ಅವರು ಅಲ್ಲಿಗೆ ಹೋಗಿದ್ದರು. ಆಮೇಲೆ ಅವರೇನಂದರು, ಅದೇ ಸಮಯಕ್ಕೆ ಊರಿನಲ್ಲಿ ಯಾರೋ ಒಬ್ಬರು ದುಡ್ಡು ಕೊಡಬೇಕಿತ್ತು. ಒಂದು ಕೆಲಸ ಮಾಡು, ನಾನು ಇವತ್ತು ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ಬೇಕು, ನಾನು ಹೋಗಿ ಬರ್ತೀನಿ. ಅಲ್ಲಿ ಚಿತ್ರದುರ್ಗದಲ್ಲಿ ಒಬ್ಬರು ದುಡ್ಡು ಕೊಡಬೇಕು ನನಗೆ, ಆ 5-6 ತಿಂಗಳಿಂದ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತಿದ್ರು. ನನಗೆ ಬೇರೆ ಯಾರನ್ನೂ ಕಳಿಸೋದಕ್ಕೆ ಇಷ್ಟ ಇಲ್ಲ, ಜೊತೆಗೆ ನಂಬಿಕೆನೂ ಇಲ್ಲ. ನೀನು ನಮ್ಮ ಸಲೀಮ್ ಮಗ ಅಸ್ಲಾಂ, ನಿನ್ನ ಮೇಲೂ ಅಷ್ಟೇ ನನಗೆ ನಂಬಿಕೆ ಇದೆ, ನನ್ನ ಮಗನ ಥರ. ಒಂದು ಕೆಲಸ ಮಾಡು, ನೀನು ಹೋಗಿ ಆ ದುಡ್ಡು ಇಸ್ಕೊಂಬಂದ್ಬಿಡ್ತೀಯಾ, ಕಾರ್ ಇಲ್ಲೇ ಇರಲಿ, ನೀನು ಬಸ್ಸಲ್ಲಿ ಹೋಗ್ಬಾ, ಪರವಾಗಿಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ಬಸ್ಸಲ್ಲಿ ಹೋದ. ಇವರು ಸಂಜೆ ಎಲ್ಲ ಬಂದಿದ್ದರು ವಾಪಸ್ಸು. ಮನೆಯವರೆಲ್ಲ ಏನಂದರು, ಇಲ್ಲ ಭಾಳ ದಿನ ಇದೆ, ಹೊರಗಡೆ ಹೋಗಿ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದರು. ಸರಿ ಆಯಿತು ಬಾ, ಎಲ್ಲನೋ ಹೊರಗಡೆ ಹೋಗಿ ಸಿನಿಮಾ ನೋಡ್ಕೊಂಡು ಊಟ ಗೀಟ ಮಾಡ್ಕೊಬರೋಣ ಅಂತ ಯಾವತ್ತೂ ತಗೊಂಡೋಗ್ತಾ ಇರಲಿಲ್ಲ. ಆ ಹಳೆ ಕಾರ್ನೇ ತಗೊಂಡೋದ್ರು. ಆದರೆ ಅವ್ರಿಗಾಗಲೇ ಅಂದರೆ ತಿಮ್ಮರಾಯಪ್ಪನಿಗೆ ಹೊಸ ಕಾರ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ಹಳೆ ಕಾರ್ನ ಹ್ಯಾಂಡಲ್ ಮಾಡೋ ರೀತಿ ಬರ್ತಾ ಇರಲಿಲ್ಲ. ಹಾಗೂ ಹಿಂಗೂ ಅವರು ತೆಗಿಬೇಕಾದ್ರೆ ಅದು ಕೈ ಕೊಟ್ಟಿತ್ತು. ಆದರೂ ಹಂಗೂ ಹಿಂಗೂ ಮಾಡಿ ಏನೋ ತಗೊಂಡೋಗಿ ನಿಲ್ಲಿಸಿದ್ರು. ಸರಿ, ಇವನು ದುಡ್ಡು ಇಸ್ಕೊಂಡು ವಾಪಸ್ ಬರ್ತಾನೆ. ಇವನಿಗೊಂದು ಫೋನ್ ಬರುತ್ತೆ, ಅದು ತಿಮ್ಮರಾಯಪ್ಪಂದೆ. ಅಸ್ಲಾಂ ಎಲ್ಲಿದೆಯಾ ಹಾಂ ಸಾಬ್, ಇನ್ನೇನು ಬರ್ತಾ ಇದ್ದೀನಿ. ಹೌದಾ, ಸ್ವಲ್ಪ ಬೇಗ ಬಾಪ್ಪ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂದರು. ಯಾವತ್ತೂ ಸಾಹೇಬರು ಕರಿತಾ ಇರಲಿಲ್ವಲ್ಲ, ಯಾಕೆ ಇವತ್ತು ಇಷ್ಟು ಬೇಗ ಕರಿತಾವ್ರೆ? ಅಲ್ಲ, ನೀನೇ ಕಾಪಾಡಪ್ಪ, ಏನಾಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಹಾಗೆ ಮನೆ ಹತ್ರ ಬಂದ್ಬಿಟ್ಟು ಆಟೋದಲ್ಲಿ ಇಳಿದು ನೋಡ್ತಾನೆ, ಅಲ್ಲ ಅವ್ನ ಕಾರ್ ಇಲ್ಲ. ಕಾರ್ ಇಲ್ಲೇ ನಿಲ್ಸೋಗಿದ್ನಲ್ವ, ಏನಾಯಿತು? ಅವನಿಗೇನೋ ಡೌಟ್ ಬಂತು. ಹಾಗೆ ಒಳಗಡೆ ಹೋದವನೇ ತಿಮ್ಮರಾಯಪ್ಪ ಬಾ ಅಸ್ಲಾಂ ಅಂತ ಕರೆದ. ಒಳಗಡೆ ಹೋದ. ಅವ್ರ ಮನೆಯವರೆಲ್ಲ ಅಲ್ಲೇ ಕುಂತಿದ್ರು. ದುಡ್ಡೆಲ್ಲ ಕೊಟ್ಟ. ಸರಿ ಎಣಿಸ್ಕೊಡಿ ಸರ್ ಅಂದರು. ಬಿಡಪ್ಪ, ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಸುಮ್ಮನಾದರು. ಸಾಬ್, ಕಾರೆಲ್ಲೋಯ್ತು ಕೇಳ್ದ. ಕಾರು ಅದನ್ನೇ ಹೇಳಬೇಕು ಅಂತ ಕರೆಸ್ದೆ, ಬೇಜಾರು ಮಾಡ್ಕೋಬೇಡ ಅಸ್ಲಾಂ, ನಿನ್ನೇನು ಇರಲಿಲ್ವಲ್ಲ, ಬಹಳ ದಿನ ಆಗಿತ್ತು, ನಾವು ಹೊರಗಡೆ ಹೋಗೋಣ ಅಂತ ಹೋದ್ವಿ. ಮನೆಯವರು ಸ್ವಲ್ಪ ಹಳೆ ಕಾರಾಗೆ ಹೋಗೋಣ ಇವತ್ತು ಅಂದರು. ಸರಿ, ನನಗೂ ಅದನ್ನು ಓಡಿಸಿ ಭಾಳ ವರ್ಷನೇ ಆಗೋಗ್ಬಿಟ್ಟಿತ್ತಲ್ಲ ಅಂತ ತಗೊಂಡೆ. ಆಮೇಲೆ ತಗೊಂಡು ಹೋದೆ. ಅಲ್ಲಿ ಹೈವೇ ಬರುತ್ತಲ್ಲಪ್ಪ, ಸ್ವಲ್ಪ ಸೈಡ್ಗೆ ಹಾಕಿ ಹೋಟ್ಲಿಗೆ ಅಂತ ಊಟಕ್ಕೆ ಹೋಗಿದ್ವಪ್ಪ. ಹೊರಗಡೆ ಬರೋದ್ರಲ್ಲಿ ಅವನು ಯಾರೋ ಲಾರಿನವನು ಬಂದು ಕಾರ್ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾನೆ.
ಅದು ಹೆಂಗಾಗಿದೆ ಗೊತ್ತಾ, ಅದ್ರ ಫೋಟೋ ತೋರಿಸಿದ್ರು. ಅಸ್ಲಾಂ ಅಷ್ಟೇ ನೋಡಿದ್ದು, ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟ. ಸಾಬ್, ನನ್ನ ಪ್ರಾಣ ಸಾಬ್, ಇದು ನನ್ನ ಜೀವ ಸಾಬ್. ನಮ್ಮ ಅಪ್ಪನ ನೆನಪಿದೆ ಸಾಬ್. ಪ್ರತಿ ಕ್ಷಣ ನಾನು ಈ ಕಾರಲ್ಲಿ ಕೂತ್ಕೊಂಡಾಗ ನಮ್ಮ ಅಪ್ಪನೇ ಪಕ್ಕದಾಗ ಕೂತ್ಕೊಂಡಂಗೆ ಆಗ್ತಾಯಿತ್ತು ಸಾಬ್. ನಮ್ಮಪ್ಪ ಇದು ಹಿಂಗಲ್ಲ ಕಣೋ, ಹಿಂಗೆ ಕಣೋ ಓಡಿಸೋದು, ಹಿಂಗೆ ಓಡಿಸೋ ಅವರು ಹೇಳಿಕೊಟ್ಟಿದ್ದು ನೆನಪಾಗ್ತಿತ್ತು ಸಾಬ್. ಗೇರ್ನ ಮುಟ್ತಾಯಿದ್ರು, ಸ್ಟೇರಿಂಗ್ ಮುಟ್ತಾಯಿದ್ರು, ಆ್ಯಕ್ಸಿಲೇಟ್ರ್ ಒತ್ತುತ್ತಾಯಿದ್ರು, ಬ್ರೇಕ್ ಹಾಕ್ತಾಯಿದ್ರು. ಎಲ್ಲನೂ ಪ್ರತಿ ಕ್ಷಣ ಅವರನ್ನೇ ನೆನಪಿಸ್ಕೊಂಡು ನಾನು ಆ ಕಾರ್ನ ಓಡಿಸ್ತಾ ಇದ್ದೆ ಸಾಬ್. ಇವತ್ತು ನನಗೆ ಅದು ಬರೀ ಕಾರಾಗಿರಲಿಲ್ಲ, ನಮ್ಮಪ್ಪನ ಜೀವ ಆಗಿತ್ತದು, ನನ್ನ ಪ್ರಾಣ ಆಗಿತ್ತು. ಅದು ಹಿಂಗೆ ಆಗ್ಬಿಟ್ಟಿದೆಯಲ್ಲ ಸಾಬ್. ಪ್ಲೀಸ್ ಸಾಬ್, ಏನನ ಮಾಡಿ ಸಾಬ್, ಅದು ನನಗೆ ಬೇಕೇ ಬೇಕು ಸಾಬ್. ಕಣ್ಣಲ್ಲಿ ಗೋಳಾಡ್ಬಿಟ್ಟ ಅವನು. ಅಷ್ಟೊತ್ತಿಗೆ ತಿಮ್ಮರಾಯಪ್ಪನ ಹೆಂಡತಿ ಸುಕನ್ಯಾ, ಅಲ್ಲ ಕಣೋ ಅಸ್ಲಾಂ, ಅದು ಯಾಕೋ ಅಷ್ಟೊಂದು ಗೋಳಾಡ್ತಾ ಇದೀಯಾ? ಹಳೆ ಕಾರ್ ಕಣೋ ಅದು, ಇವ್ರ ಅಪ್ಪನ ಕಾರು, ಇವ್ರಿಗೆ ಆ ಫೀಲಿಂಗ್ಸ್ ಇಲ್ಲ. ನೀನು ಯಾಕೋ ನಿಮ್ಮ ಅಪ್ಪ ಓಡಿಸಿದ ಕಾರು ಅಂತ ಅಷ್ಟೊಂದು ಇದು ಮಾಡ್ತಾ ಇದೆಯಾ? ಅದಕ್ಕಿಂತ ಹೊಸ ಕಾರೇ ಕೊಡಿಸ್ತೀವಿ ಬಿಡೋ. ತಿಮ್ಮರಾಯಪ್ಪನೂ ಅದೇ ಹೇಳ್ತಾ, ಬಿಡು ಅಸ್ಲಾಂ, ಹೊಸ ಕಾರೇ ಕೊಡಿಸ್ತೀವಿ ಅಂತ ಅಂದರು. ಅದು ಕಂಪ್ಲೇಂಟ್ ಎಲ್ಲ ಹಾಕಿದ್ದೀವಿ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಭಾಳ ಚೆನ್ನಾಗಿರೋ ಕಾರೇ ಕೊಡಿಸ್ತೀನಿ. ಇಲ್ಲ ಸಾಬ್, ನೀವು ನನ್ನ ಮುಂದೆ ದೊಡ್ಡ ಕಾರ್ಗಳೇ ತಂದು ನಿಲ್ಲಿಸ್ಬೋದು, ಆದರೆ ನಮ್ಮ ಅಪ್ಪನ ನೆನಪನ್ನು ವಾಪಸ್ ಕೊಡೋದಕ್ಕಾಗುತ್ತಾ ಸಾಬ್? ನನಗೆ ಆ ಕಾರೇ ಬೇಕು, ಇಲ್ಲಾಂದರೆ ಈ ಕೆಲಸನೇ ಬೇಡ ಸಾಬ್ ನನಗೆ. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ, ಇವತ್ತೇ ಲಾಸ್ಟ್, ನಾನು ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಸಾಬ್, ನನ್ನ ಕಾರಿದ್ರೆ ಮಾತ್ರ ಬರ್ತೀನಿ. ಹಾಗಂದವನೇ ಅಲ್ಲಿಂದ ಹೊರಬಿದ್ದ. ತಿಮ್ಮರಾಯಪ್ಪ ಆತನನ್ನೇ ನೋಡ್ತಾ ಇದ್ದ. ಏನಾಯ್ತು ಇವನಿಗೆ, ಯಾಕೆ ಹಿಂಗಾದ? ಹೆಂಡತಿ ಕೇಳಿದ್ರು, ಅಲ್ಲ ರೀ, ಒಂದು ಕಾರ್ಗೋಸ್ಕರ ಇವನು ಕೆಲಸನೇ ಬಿಟ್ಟು ಹೋಗ್ತಾನಲ್ಲ, ಹುಚ್ಚ ಅಲ್ವಾ ಇವನು? ಹುಚ್ಚ ಅಲ್ಲ ಸುಕನ್ಯಾ, ಅವನು ನಿಜವಾದ ವ್ಯಕ್ತಿ. ನೆನಪು ಅಂದ್ರೇನು, ಭಾವನೆಗಳು ಅಂದ್ರೇನು ಅವನಿಗೆ ಗೊತ್ತು. ಮನುಷ್ಯನಿಗೆ ದುಡ್ಡು ಸೇರಿದ ಮೇಲೆ ಯಾವ ಫೀಲಿಂಗ್ಸ್ಗೂ ಅಲ್ಲಿ ಬೆಲೆ ಇರೋದಿಲ್ಲ. ಆದರೆ ಅವನಿಗೆ ದುಡ್ಡು ಎಷ್ಟೇ ಸೇರಿದ್ರೂ ಅವರ ಅಪ್ಪನ ಅವನು ಎಷ್ಟು ಪ್ರೀತಿಸ್ತಾನೆ ಅನ್ನೋದಕ್ಕೆ, ಆ ಕಾರ್ನ ಎಷ್ಟು ಪ್ರೀತಿಸ್ತಾನೆ ಅನ್ನೋದಕ್ಕೆ ಅವನಿವತ್ತು ಕಣ್ಣೀರು ಹಾಕಿದ್ನಲ್ಲ, ಅದೊಂದೇ ಸಾಕು, ನಿದರ್ಶನ ಅದು. ನಾವು ಅವನಿಂದ ಕಲಿಬೇಕಾದ ಬಹಳಷ್ಟಿದೆ. ಹೋಗಲಿ ಬಿಡು, ಅಕಸ್ಮಾತ್ ಅವನ ಮನಸ್ಸು ಬದಲಾಗಿ ಅವನೇನಾದರೂ ನಮ್ಮಲ್ಲಿ ಬಂದರೆ ಖಂಡಿತ ಕೆಲಸ ಕೊಡೋಣ. ಇಲ್ಲದೇ ಇದ್ದರೆ ಏನಾದರೂ ಮಾಡಿ ಅವನ ಕುಟುಂಬಕ್ಕೆ ನೆರವಾಗೋಣ. ಆದರೆ ಅವನ ಭಾವನೆಗಳ ಜೊತೆ, ಅವನ ಫೀಲಿಂಗ್ಸ್ ಜೊತೆ ನಾವು ಆಟ ಆಡೋದು ಬೇಡ. ಹಾಗಂದವರೇ ಅಸ್ಲಾಮನ್ನು ನೋಡ್ತಾ ಇದ್ದರು. ಅಸ್ಲಾಂ ಭಾರವಾದ ಹೆಜ್ಜೆ ಹಾಕುತ್ತಾ ಮನೆ ಕಡೆ ನಡೆದ.